ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಅಷ್ಟೇನು ಸ್ಪೆಷಲ್ ಏನಿಲ್ಲ, ಆದರೆ ಒಂದು ಇವತ್ತಿನ ದಿನ ಎಂತೆಲ್ಲ ಮಾಡ್ತೇನೆ ಅಂತೇಳಿ ಜಸ್ಟ್ ಒಂದು ಹೀಗೆ ರ್ಯಾಂಡಮ್ ವ್ಲಾಗ್ ಆಗಿ ಮಾಡ್ತೇನೆ, ಹೀಗೆ ಸುಮ್ಮನೆ ಹೀಗೆ ಎಂತೆಲ್ಲ ಮಾಡ್ತೇನೆ ಅಂತೇಳಿ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತೇನೆ ಇವತ್ತು ಏನೆಲ್ಲ ಕೆಲಸ ಮಾಡ್ತೇನೆ ಅಂತೇಳಿ. ಸೊ ಹಾಗಾಗಿ ಗೈಸ್ ಪ್ಲೀಸ್ ಬ್ಲಾಗ್ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್. ಮತ್ತು ಟೀ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಿಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ಈಗ ಟೈಮ್ 11 o'clock ಆಯಿತು. ಸೊ ಹಾಗಾಗಿ ಇಷ್ಟೊತ್ತಿಗೆ ಎಲ್ಲರದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಗಿರ್ತದೆ. ಸೊ ನಂದು ಬ್ರೇಕ್ಫಾಸ್ಟ್ ಆಯಿತು. ಸೊ ಕೆಲಸ ಎಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕು, ಕೆಲಸ ಎಲ್ಲ ಏನೂ ಆಗಲಿಲ್ಲ, ಇನ್ನೂ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡುವ ಅಂತೇಳಿ ನಾನು ಅಂದ್ಕೊಂಡೆ. ಸೊ ಹಾಗಾಗಿ ವ್ಲಾಗ್ ಮಾಡ್ತೇನೆ. ಇಲ್ಲಿ ನೋಡಿ ಗೈಸ್, ಆಚೆ ಸೈಡ್ ಬಿಲ್ಡಿಂಗ್ ಇದು ಫುಲ್ ವೆದರ್ ನೋಡಿ ಗೈಸ್, ಬಿಸಿಲು ತುಂಬ ಇದೆ, ನನಗೆ ಟ್ರಾಫಿಕ್ ಇದೆ. ಯಾರಿಗಾದರೂ ಈ ಪ್ಲೇಸ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಓಕೆ, ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೋಡಿ. ಸೊ ಹಾಗೆ ಫುಲ್ ಕ್ಲೀನ್ ಎಲ್ಲ ಮಾಡಬೇಕು, ಗುಡಿಸ್ಬೇಕು, ಒರೆಸ್ಬೇಕು. ಹೇಗಾಗಿದೆ ನೋಡಿ ಫುಲ್. ಇಲ್ಲಿ ಕೂಡ ನೋಡಿ, ಇದು ಮೊನ್ನೆ ತಂದದ್ದು ಮಾರ್ಕೆಟಿಂದ ಗ್ರೇಪ್ಸ್, ಮತ್ತು ಇದು ಕರ್ಬೂಜ ಜ್ಯೂಸ್ ಮಾಡಲಿಕ್ಕೆ ಅಂತೇಳಿ. ಸೊ ಈಗ ನಾವು ಜಾಸ್ತಿಯಾಗಿ ಅಂತಲ್ಲ, ಈಗ ಹೊರಗಡೆಯಿಂದ ತರುವುದಿಲ್ಲ ಜ್ಯೂಸು. ಮುಂಚೆ ಎಲ್ಲ ಸ್ಪ್ರೈಟ್ ಎಲ್ಲ ತರ್ತಿದ್ದೆ, ಅದೀಗ ತರುವುದಿಲ್ಲ, ಈಗ ಮನೆಯಲ್ಲೇ ಮಾಡೋದು ಸ್ಪ್ರೈಟ್ ಎಲ್ಲ. ಸೊ ಹಾಗಾಗಿ ನಿಮ್ಗೆ ಯಾರಿಗಾದರೂ ಕರ್ಬೂಜದ್ದು ಜ್ಯೂಸು ರೆಸಿಪಿ ಬೇಕಾದರೆ ಹೇಳಿ ಗೈಸ್, ನಾನು ಮಾಡ್ತೇನೆ ಕರ್ಬೂಜ ರೆಸಿಪಿ. ಸೊ ಮತ್ತು ಚಿಕ್ಕು ಗೊತ್ತುಂಟಾ ಗೈಸ್ ನಿಮಗೆ? ಚಿಕ್ಕು 1 kg 20 ರೂಪಾಯಿ. ಸೊ ಹಾಗಾಗಿ 2 kg ತಂದಿದ್ದೇವೆ. ಆದರೆ ಜಾಸ್ತಿ ಇದೊಂದು ಇದಾಗಿದೆ ಅಷ್ಟೇ, ಆದರೆ ಜಾಸ್ತಿ ಅಷ್ಟೊಂದು ಹಣ್ಣು ತರಲಿಲ್ಲ, ಹಾಗಾಗಿ ಸ್ವಲ್ಪ ಕಾಯಿಯಾಗಿ ತಂದಿದ್ದೇವೆ. ಸ್ವಲ್ಪ ಇದಾಗಿದೆ, ಹಣ್ಣಾಗಿದೆ, ಅದು ಹಣ್ಣಾಗಿದೆ ನೋಡಿ, ಹಣ್ಣಾಗಿದೆ, ಕಾಯಿ ಏನಿಲ್ಲ, ಹಣ್ಣಾಗಿದೆ. ಸೊ ಅಷ್ಟಿಲ್ಲ, ಕೆಲವೊಂದು ಹಣ್ಣಾಗಿದೆ. ಸೊ ಅದನ್ನು ತಿನ್ನಬೇಕು, ಓಪನ್ ಮಾಡಿ ಮಗುವಿಗೆ ಕೂಡ ಕೊಡಬೇಕು, ಅಂದರೆ ಇಲ್ಲಾಂದರೆ ಹಾಳಾಗ್ತದಲ್ಲ. ಸೊ ಗೈಸ್ ತುಂಬ ಹಣ್ಣಾಗಿದೆ. ನಾನು ಕಾಯಿ ತಂದದ್ದು, ಆದರೂ ಕೂಡ ಹಣ್ಣಾಗಿದೆ. ಮತ್ತು ಮೊನ್ನೆ ಈರುಳ್ಳಿ ತಂದದ್ದು ಹಾಗೆ ಉಂಟು, ಅಂದರೆ ಈರುಳ್ಳಿ ಇತ್ತು, ಮತ್ತು ಮೊನ್ನೆ ಕಡಿಮೆಗೆ ಸಿಕ್ಕಿತ್ತಂತೇಳಿ ತಂದದ್ದು ಈರುಳ್ಳಿ. ಮತ್ತು ಬೇಕಾಗ್ತದಲ್ಲ ಈರುಳ್ಳಿ, ನಮಗೆ ಸ್ವಲ್ಪ ಜಾಸ್ತಿ ಆಗ್ತದೆ, ಹಾಗಾಗಿ ಈರುಳ್ಳಿ ತಂದದ್ದು. ಈರುಳ್ಳಿಗೆ ಎಷ್ಟು kg 20 ರೂಪಾಯಿ. ಸೊ ಹಾಗಾಗಿ ತಂದದ್ದು ಈರುಳ್ಳಿ ಅಷ್ಟೇ ಗೈಸ್. ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೇವೆ. ಮತ್ತು ಅಷ್ಟೇ, ಏನಿಲ್ಲ, ಪಾಲಕ್ ಅದು ಇದೆಲ್ಲ ವೆಜಿಟೇಬಲ್ಸ್ ಎಲ್ಲ ತಂದಿದ್ದೇವೆ. ಸೊ ಹಾಗಾಗಿ ಅಷ್ಟೇ ಗೈಸ್. ಈಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೇನೆ, ಗುಡಿಸಬೇಕು, ಒರೆಸ್ಬೇಕು. ಇಲ್ಲಿ ನೋಡಿ ಹೇಗೆ ಆಗಿದೆ ಮನೆ. ಹಾಗಾಗಿ ಎಲ್ಲ ಮಾಡಿ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಹಾಗಾಗಿ ಅದೆಲ್ಲ ಆದಮೇಲೆ ನಾನು ಸಿಗ್ತೇನೆ ಗೈಸ್. ಓಕೆ ಗೈಸ್, ಫೈನಲಿ ಕ್ಲೀನಿಂಗ್ ಎಲ್ಲ ಆಯಿತು. ಈಗ ಬಟ್ಟೆ ಒಗಿಬೇಕು, ಇಷ್ಟುಂಟು. ಬಟ್ಟೆ ಒಗೆದು ಮತ್ತು ಅಷ್ಟೇ ಗೈಸ್, ಬಟ್ಟೆ ಒಗೆದಾದ್ಮೇಲೆ ಗುಡಿಸಿ ಒರೆಸಿ ಕ್ಲೀನಿಂಗ್ ಎಲ್ಲ ಆಯಿತು. ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೆ ಇವತ್ತು ಸ್ವಲ್ಪ, ಅಂದರೆ 2 ದಿವಸಕ್ಕೊಮ್ಮೆ ಮಾಡ್ತೇನೆ ಫುಲ್ಲು ಡೀಪ್ ಕ್ಲೀನಿಂಗ್. ಇಲ್ಲಾಂದರೆ ಅದು ತುಂಬ ದಿನ ಹೋದರೆ ಮತ್ತೆ ಪುನಃ ಅಲ್ಲಿ ಡಸ್ಟ್ ಎಲ್ಲ ತುಂಬ ಆಗ್ತದಲ್ಲ, ಹಾಗಾಗಿ 2 ದಿನಕ್ಕೊಮ್ಮೆ ಮಾಡ್ತಾ ಇರೋದು. ಸೊ ಹಾಗಾಗಿ ಕ್ಲೀನಿಂಗ್ ಎಲ್ಲ ಆಗಿ ಈಗ ಬಟ್ಟೆ ಒಗಿತಾ ಇದ್ದೇನೆ. ಬಟ್ಟೆ ಒಗೆದಾದ್ಮೇಲೆ ಅಷ್ಟೇ ಗೈಸ್, ಬಟ್ಟೆ ಒಗೆದಾದ್ಮೇಲೆ ಏನಿಲ್ಲ, ಸ್ವಲ್ಪ ರೆಸ್ಟ್ ಮಾಡೋದು.
ಮಗು ಮಲಗಿದೆ. ಅವಳು ಮಲಗಿ ಎದ್ದೇಳೋದಕ್ಕಿಂತ ಮೊದಲು ನಂದು ಈಗ ಕ್ಲೀನಿಂಗ್ ಎಲ್ಲ ಆಗಬೇಕು. ಸೊ ಹಾಗಾಗಿ ಕ್ಲೀನಿಂಗ್ ಅಲ್ಲ, ಬಟ್ಟೆ ಒಗೆದು ಆಗಬೇಕು. ಸೊ ಹಾಗಾಗಿ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ನಾನು ನಿಮಗೆ ಸಿಗ್ತೇನೆ ಗೈಸ್. ಓಕೆ, ಟಿಲ್ ದೆನ್ ವೇಟ್ ಮಾಡಿ ಗೈಸ್. ಬಟ್ಟೆ ಎಲ್ಲ ಒಗ್ದಾಯಿತು. ಈಗ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ಇವತ್ತು ನಾನು ಕಡುಬು ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ. ಹಾಗೆ ಮತ್ತೆ ಇನ್ನೇನಿಲ್ಲ ಗೈಸ್. ಗುಡಿಸಿ ಒರೆಸಿ ಎಲ್ಲ ಆಯಿತು, ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನೇನಿಲ್ಲ ಅಷ್ಟೇ, ಆದಷ್ಟು ಕೆಲಸ ಎಲ್ಲ ಆಯಿತು. ಇನ್ನು ಮಗು ಎದ್ದಾದ್ಮೇಲೆ ಮಗುವಿಗೆ ಊಟ ಕೊಡಬೇಕು ಅಷ್ಟೇ, ಮತ್ತೇನೇನಿಲ್ಲ. ಹಾಗೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಗೈಸ್ ಸ್ಕಿಪ್ ಮಾಡದೆ ನನ್ನ ವಿಡಿಯೋ ನೋಡಿ, ಪೂರ್ತಿ ನೋಡಿ. ಹಾಗೆ ಏನಾದರೂ ಕರೆಕ್ಷನ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ವಿಡಿಯೋ ಬೇಕಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದೇ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಅದೇ ವಿಡಿಯೋ ಮಾಡ್ತೇನೆ ಕೂಡ. ಸೊ ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.